ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಇವತ್ತು ವಿಜಯನಗರ ಜಿಲ್ಲೆಯ ಡಿಎಚ್ಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿರ್ತಕ್ಕಂತಹದ್ದು. ಕಚೇರಿ ಹಾಗೂ ಮನೆ ಸೇರಿದಂತೆ ಹಲವೆಡೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ನಗರದ ಜಂಬೂನಾಥ್ ರಸ್ತೆಯಲ್ಲಿರ್ತಕ್ಕಂತಹ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ಅವರ ಮನೆ ಹಾಗೂ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿರ್ತಕ್ಕಂತಹದ್ದು. ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು. ಇದು ಏನು ನೋಡ್ತಾ ಇದ್ರಿ, ಇದು ಡಿಎಚ್ಒ ಮನೆಯೇ ಹತ್ತಿಕೊಂಡೇ ಇರತಕ್ಕಂತ ಖಾಸಗಿ ಆಸ್ಪತ್ರೆ ಸಮರ್ಥ ಎನ್ನುವಂತ ಆಸ್ಪತ್ರೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಸಮರ್ಥ ಆಸ್ಪತ್ರೆ ಹಿಂಭಾಗದಲ್ಲಿಯೇ ಏನು ಡಿಎಚ್ ಆಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ನಾಯಕ್ ಅವರ ನಿವಾಸವೂ ಕೂಡ ಇರತಕ್ಕಂತಹದ್ದು. ಈ ಒಂದು ಕಚೇರಿ ಹಾಗೂ ಮತ್ತು ನಿವಾಸ ಸೇರಿದಂತೆ ಸರ್ಕಾರಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಮೇಲೂ ಕೂಡ ಇವತ್ತು ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ಮೂರು ತಂಡಗಳು ಇವತ್ತು ಏಕಾಏಕಿ ದಿಢೀರ್ ದಾಳಿ ನಡೆಸಿ ಈಗ ದಾಖಲೆಗಳನ್ನ ಪರಿಶೀಲನೆ ನಡೆಸಲು ಕೂಡ ಮುಂದಾಗಿರ್ತಕ್ಕಂತಹದ್ದು. ಲೋಕಾಯುಕ್ತಕ್ಕೆ ಸಾಕಷ್ಟು ದೂರುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿ ಇವತ್ತು ಅಕ್ರಮ ಆಸ್ತಿ ಗಳಿಕೆ ಆರೋಪ ಮಾಡಿದ್ದಾರೆ ಎನ್ನುವಂತ ಏನು ದೂರುಗಳು ಬಂದಿದ್ದು ಆ ಒಂದು ಮಾಹಿತಿಯನ್ನು ಆಧರಿಸಿ ಇವತ್ತು ಈ ಒಂದು ದಾಳಿ ನಡೆದಿರ್ತಕ್ಕಂತಹದ್ದು. ಪ್ರಮುಖವಾಗಿ ಡಾಕ್ಟರ್ ಶಂಕರ್ ನಾಯಕ್ ಅವರು ಡಿಎಚ್ಒ ಆಗಿ ಕಳೆದ 2.5 ವರ್ಷಗಳಿಂದಲೂ ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಹಗರಿಬೊಮ್ಮನಹಳ್ಳಿಯಲ್ಲಿ ಟಿಎಚ್ಒ ಆಗಿದ್ರು. ಈಗ ಸದ್ಯ ಡಿಎಚ್ಒ ಆಗಿರೋದ್ರಿಂದ ಇವ್ರ ಮೇಲೆ ಒಂದು ಸಾಕಷ್ಟು ಆರೋಪಗಳು ಕಳೆದ ಕೆಲವು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಖಾಸಗಿ ಆಸ್ಪತ್ರೆ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಅಕ್ರಮವಾಗಿ ಆಸ್ತಿಗಳನ್ನ ಮಾಡಿದ್ದಾರೆ ಎನ್ನುವಂತ ದೂರುಗಳು ಸಾಕಷ್ಟು ಕೇಳಿ ಬರ್ತಾ ಇದ್ವು. ಈಗ ಆ ಒಂದು ದೂರುಗಳನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಡಿಎಚ್ಒ ಕಚೇರಿ ಆಗಿರ್ಬಹುದು ಮತ್ತು ಖಾಸಗಿಯ ಮನೆ ಮತ್ತು ಖಾಸಗಿ ಆಸ್ಪತ್ರೆಯ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಲು ಮುಂದಾಗಿರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.